ಮಾರ್ಚ್ 17ರಂದು ನಡೆದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶಶಿಲ್ ಜಿ ನಮೋಶಿ ಅವರು ಅಧಿಕಾರ ಸ್ವೀಕಾರ ಮಾಡಿದರು. ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಬಿಲ್ಗುಂದಿ ಅವರು ಅಧಿಕಾರವನ್ನು ಹಸ್ತಾಂತರಿಸಿದರು. ನಗರದ ಎಚ್ಕೆಇ ಸಂಸ್ಥೆಯ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು, ಎಚ್ಕೆಇ ಶಿಕ್ಷಣ ಸಂಸ್ಥೆಯ ಸದಸ್ಯರು ಭರವಸೆಯೊಂದಿಗೆ ನಮ್ಮ 15 ಜನರ ತಂಡವನ್ನು ಆಯ್ಕೆ ಮಾಡಿ ಅವರ ಭರವಸೆ ಸಂಸ್ಥೆಯ ಹಾಗೂ ಸದಸ್ಯರ ಏಳಿಗೆಗೆ ಶ್ರಮಿಸುತ್ತೇವೆ ಎಂದರು. ಇವತ್ತು 17ನೇ ತಾರೀಕಿಗೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕುಟುಂಬ ಸದಸ್ಯರು ನನಗೂ ಉಪಾಧ್ಯಕ್ಷರಿಗೂ ಮತ್ತೆಲ್ಲ ನಮ್ಮ ತಂಡಕ್ಕೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಎಲ್ಲ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮ್ಮ ಒಂದು ನೀತಿ ನಿಯಮ ಪ್ರಕಾರ 31ನೇ ತಾರೀಕಿಗೆ ಅಧಿಕಾರ ಹಸ್ತಾಂತರ ಮಾಡುವಂಥ ಒಂದು ಶಿಷ್ಟಾಚಾರ, ಒಂದು ಪದ್ಧತಿ ಇದೆ. ಆ ಶಿಷ್ಟಾಚಾರ ಪದ್ಧತಿ ಪ್ರಕಾರ ಯಾರೇ ಅಧಿಕಾರಕ್ಕೆ ಬರ್ತಾರೆ, ಒಂದು ಪದ್ಧತಿ ಇನ್ನೊಂದು ಏನಿದೆ ಅಂತಂದರೆ ಅವರ ಅನುಕೂಲದ ಪ್ರಕಾರ ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಯಾವ ಸಮಯದಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡಬೇಕಂತಾರೋ ಆ ಟೈಮಲ್ಲಿ ಅದನ್ನು ಮಾಡುವಂಥದ್ದು ಒಂದು ಶಿಷ್ಟಾಚಾರ, ಒಂದು ಪದ್ಧತಿ. ಯಾಕೋ ನನಗೆ ಗೊತ್ತಾಗ್ತಾ ಇಲ್ಲ, ಆದರೆ ಒಂದು ಸ್ವಲ್ಪ ಅನನುಕೂಲ ತಮಗೂ ಕೂಡ ಆದರೂ ಕೂಡ ತಾವು ಯಾವ ಅನ್ಯತಾ ಭಾವಿಸ್ಬೇಡ್ರಿ. ಬಂದು ಅಧಿಕಾರ ಕೊಡುವಂಥ ಒಂದು ಪದ್ಧತಿ ಅವ್ರದ್ದು. ನಮ್ಮ ಅನುಕೂಲ ಪ್ರಕಾರ ಮಾಡಬೇಕು ಹೊರತಾಗಿ ಅವ್ರ ಅನುಕೂಲ ಪ್ರಕಾರ ಅಲ್ಲ. ದಿಸ್ ಈಸ್ ದ ನಾರ್ಮಲ್ ಪ್ರೊಸೀಜರ್ ಫಾಲೋಡ್ ಎವ್ರಿವೇರ್. ಹೂಸೆವರ್ ಈಸ್ ಎಲೆಕ್ಟೆಡ್, ಅವ್ರಿಗೆ ಯಾವ ಟೈಮ್ ಅನುಕೂಲ ಆಗುತ್ತೆ ನೀವು ಕೂಡ ನೋಡಿದ್ರಿ. ಅಧಿಕಾರಕ್ಕೆ ಯಾರೇ ಬರ್ತಾರೋ ಅವರೇ ಟೈಮ್ ಹೇಳ್ತಾರೆ, ನಮ್ಗೆ ಈ ದಿವಸ ದೇವಸ್ಥಾನಕ್ಕೆ ಈ ಟೈಮಿಗೆ ಹೋಗ್ತೀವಿ, ಅಧಿಕಾರಕ್ಕೆ ಈ ಟೈಮ್ ಸ್ವೀಕರಿಸ್ತೀವಿ ಅಂತ. ಅದು ಯಾಕೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಅದು ಇರಲಿ. ಆದರೆ ಬರುವಂಥ ದಿನಗಳಲ್ಲಿ ಸಂಸ್ಥೆಯ ಒಂದು ಹಿತಕ್ಕಾಗಿ, ಸಂಸ್ಥೆಯ ಒಳ್ಳೆಯದಕ್ಕಾಗಿ ನಾವೆಲ್ಲರೂ ಒಂದಾಗಿ ನಡೀತೀವಿ. ನಮ್ಮ ಒಂದು ಪ್ಯಾನಲ್ 15 ಮಂದಿಯ ತಂಡ ನಾನು ಕೂಡ ಲೀಡ್ ಮಾಡಿದ್ದೆ, ಇನ್ನೊಬ್ಬರು ಕೂಡ ಲೀಡ್ ಮಾಡಿದರು. ನಮ್ಮ ತಂಡದಿಂದ 8 ಜನ ಆಯ್ಕೆ ಆಗಿದ್ದಾರೆ, ಬಿಲ್ಗುಂದಿಯ ಪ್ಯಾನಲ್ದಿಂದ 5 ಜನ ಆಯ್ಕೆ ಆಗಿದ್ದಾರೆ ಮತ್ತು ಕಾಮರೆಡ್ಡಿ ಅವ್ರ ಪ್ಯಾನಲ್ದಿಂದ 2 ಆಯ್ಕೆ ಆಗಿದ್ದಾರೆ. ಒಟ್ಟಾರೆ ಈ 15 ಜನರ ತಂಡ ಇವತ್ತಿನಿಂದ ಅಥವಾ ನಾಳೆಯಿಂದ ನಾವೆಲ್ಲರೂ ಒಂದೇ. ನಾವೆಲ್ಲರೂ ಸಂಸ್ಥೆಯ ಅಭಿವೃದ್ಧಿಗಾಗಿ ಈ ಸಂದರ್ಭದಲ್ಲಿ ನಾನು ಆಯ್ಕೆ ಆದಂಥ ಎಲ್ಲರಿಗೂ, ನಮ್ಮ 8 ಜನ ಸದಸ್ಯರು ಅಲ್ಲದೆ ಉಳಿದವರಿಗೂ ಕೂಡ ನಾನು ಇಷ್ಟೇ ಹೇಳುವಂಥದ್ದು, ನೀವೆಲ್ಲರೂ ನನಗೆ ಸಹಕಾರ ಕೊಡಬೇಕು. ನಾವೆಲ್ಲರೂ ಸೇರಿ ಸಂಸ್ಥೆಯ ಅಭಿವೃದ್ಧಿಗಾಗಿ ನಾವು ಶ್ರಮ ಪಡೋಣ. ಇಲ್ಲಿ ಯಾವುದೂ ರಾಜಕೀಯ ವಿಚಾರ ಇಲ್ಲ. ರಾಜಕೀಯ ವಿಚಾರ ಬಿಟ್ಟು ನಾವು ಬರೀ ಡೆವಲಪ್ಮೆಂಟ್ ಇದೇ ನಮ್ಮ ಮೂಲ ತತ್ವ. ಅದ್ರ ಪ್ರಕಾರ ನಾವು ಮುಂದೆ ಹೋಗೋಣ ಅಂತ ಅವರೆಲ್ಲರಲ್ಲಿ ನಾನು ವಿನಂತಿ ಮಾಡ್ತೇನೆ. ಮತ್ತು ಮುಂದೂ ಕೂಡ ನಾವು ಒಂದಾಗಿ ಡೆವಲಪ್ಮೆಂಟ್ಗೋಸ್ಕರ ಈ ನಮ್ಮ 3 ವರ್ಷದ ಅಧಿಕಾರಾವಧಿಯನ್ನು ನಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡೋಣ. ಜನರ ನಿರೀಕ್ಷೆ ಭಾಳ ಇದೆ. ಭಾಳಷ್ಟು ಕುಂದುಕೊರತೆಗಳು ಅಲ್ಲಿ ಸಾಕಷ್ಟು ಆಗಿದ್ದಾವೆ. ಭಾಳ ಪ್ರಯಾರಿಟಿಯಾಗಿ ಬಸವೇಶ್ವರ ಆಸ್ಪತ್ರೆ ಸುಧಾರಣೆ ಮಾಡುವಂಥದ್ದು, ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ನಾವು ಕಾಪಾಡಿಕೊಳ್ಳುವಂಥದ್ದು, PDA ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವ ಪ್ರಮಾಣದಲ್ಲಿ ನಮ್ಗೆ ಪ್ಲೇಸ್ಮೆಂಟ್ ಆಗಬೇಕು ಅಥವಾ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸಿ ಇರಬೇಕು, ಅದು ಎಲ್ಲೋ ಕೊರತೆ ಇದ್ದಿದ್ದು ನಾವು ಪಡಿಸುವಂಥದ್ದು, ಶೈಕ್ಷಣಿಕ ಗುಣಮಟ್ಟ ಎಲ್ಲಿ ಕುಸಿದಿದೆ ಅದನ್ನು ಸರಿ ಮಾಡುವಂಥದ್ದೇ ನಮ್ಮೆಲ್ಲರ ಧರ್ಮ. ಆ ಕೆಲಸವನ್ನು ಮಾಡೋಣ. ಎಲ್ಲರ ಸಹಕಾರ ನಾನು ಈ ಸಂದರ್ಭದಲ್ಲಿ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬರುವಂಥ ದಿನಗಳಲ್ಲಿ ಖಂಡಿತ ಆ ಬದಲಾವಣೆ ಕಾಣುವ ರೀತಿಯಲ್ಲಿ ನಾವು ಶ್ರಮ ಪಡ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತದನಂತರ ಮಾತನಾಡಿದ ಸಂಸ್ಥೆಯ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಬಿಲ್ಗುಂದಿ ಅವರು, ಗೆಲುವು ಸೋಲು ಎಲ್ಲರಿಗೂ ಇರುತ್ತದೆ. ಕಳೆದ ಚುನಾವಣೆಯಲ್ಲಿ ನಮ್ಮ ತಂಡ ಪರಾಭವಗೊಂಡಿದೆ. ನಮ್ಮ ಆಡಳಿತದಲ್ಲಿ ಉತ್ತಮ ಸೇವೆ ಮಾಡಿರುವ ತೃಪ್ತಿ ನಮಗಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸಗಳನ್ನು ಮಾಡುವಂತೆ ಪ್ರಸ್ತುತ ಸದಸ್ಯರಿಗೆ ಕಿವಿಮಾತು ಹೇಳಿದ್ದಾರೆ. ಇವತ್ತಿನ ದಿವಸ ಏನದ ಅಂದ್ರೆ ನಮ್ಮ ಸೊಸೈಟಿದು ಹಿಸ್ಟ್ರಿಯಲ್ಲಿ ಏನದ ಅಂತಂದ್ರೆ ಗೆಲುವು ಸೋಲು ಇರ್ತವೆ. ಆ ಗೆಲುವು ಸೋಲಿನಲ್ಲಿ ನಾವೇನದ 31ನೇ ತಾರೀಕು ಮಾರ್ಚ್ 31 ಇವನಿಂದ ಯಾವಾಗಲೂ ಚಾರ್ಜ್ ಕೊಡ್ತೇವೆ. ಸೈನಿಕ್ ಸ್ಕೂಲಿಗೆ ನಾನು ಅಡ್ವಾನ್ಸ್ ಕೊಟ್ಟಿದ್ದೆ, ವೆಂಡರ್ಸ್ ಪೇಮೆಂಟ್ ಮಾಡಿದ್ದೆ. ಅದು ಚೆಕ್ ಸುದ್ದಕ್ಕೆ ಏನದ ರಿವರ್ಸ್ ಹಾಕಿಸಿ ಅವ್ರ ಅಕೌಂಟಿಗೆ ಹೋಗಿ ವಾಪಸ್ ಬಂದವು. ಯಾಕಂದ್ರೆ ಇವ್ರು ಏನದ ಅಂದ್ರೆ ಚಲೋ ಕೆಲಸ ಮಾಡ್ಬೇಕಂದ್ರೂ ಏನದ ಅಂದ್ರೆ ಅಡ್ಡ ಹಾಕ್ಯಾರ. ನಂದೇನದ ಡ್ರೀಮ್ ಪ್ರಾಜೆಕ್ಟ್ ಏನದ ಅಂತಂದ್ರೆ ಸೈನಿಕ್ ಸ್ಕೂಲ್ ಬರಬೇಕು, ನಮ್ಮ ಕ್ಯಾಂಪಸ್ನಾಗ ಉಳಿಬೇಕು, ನಾವು ಮಾಡಬೇಕಂತ ನಮ್ಮದು ಇಚ್ಛೆ ಇತ್ತು. ನಮ್ಮ ಇಚ್ಛೆ ಏನದ ಇವರು ಪೂರೈಸ್ತಾರಂತ ನನಗೆ ಬಯಸ್ತೀನಿ. ಮುಂದೆ ಅವ್ರು ಬಂದಾಗ ಯಾವಾಗಲೂ ಏನದ ಅಂದ್ರೆ ನೀವು ಕೇಳ್ಬೋದು ಸೈನಿಕ್ ಸ್ಕೂಲ್ ಏನಾಯ್ತು ಅಂತಂದು. ನಾ ರಜನೀಶ್ವರಿಗೆ ಹೇಳಿದ್ದೀನಿ, ಹೌದು ಏನದ ಅಂತಂದ್ರೆ ಸೈನಿಕ್ ಸ್ಕೂಲ್ ಬಗ್ಗೆ ಅವ್ರಿಗೂ ಇಂಟ್ರೆಸ್ಟೆಡ್ ಅದ.
ಅವ್ರನ್ನೂ ಮಾಡ್ತೀನಿ 18 ತಿಂಗಳದಾಗ ಅಂತ ಅವ್ರು ಹೇಳಿದ್ದಾರೆ. ನಂದು ಇಚ್ಛೆ ಪೂರೈಸ್ತದೆ ಅದ್ರಾಗ ಮಾಡಿದ್ರೆ. ಇವತ್ತು ನಾನು ಹೇಳ್ತೀನಿ, ಯಾವುದೇ ಕೆಲಸ ನಾವು ತೊಗೋಬೇಕಾದ್ರೆ ಕಾರ್ಪೊರೇಟ್ ಆಫೀಸ್ ಟೈಪ್ ಇರಬೇಕು. ಯಾವುದೇ ಕೆಲಸ ಕಾರ್ಪೊರೇಟ್ ಆಫೀಸ್ ಟೈಪ್ ಕೆಲಸ ಅಂದ್ರೆ ಇದು ರೈಲ್ವೆ ಡಬ್ಬಿ ಇದ್ದಂಗೆ ಆಗ್ಯದ. ಅದಕ್ಕೆ ನಾವು ಆಫೀಸ್ ಮಾಡಬೇಕು, ಸಸ್ನಾಗ ಒಂದು ಕೌನ್ಸಿಲ್ ಕುಂದಿರ್ಬೇಕು, ಆನ್ಲೈನ್ ಎಲ್ಲ ಸೆಟಪ್ ಮಾಡಬೇಕು. ಈಗ ನಾವು ತಿರುಗಾಡೋದಕ್ಕಿಂತನೂ ಆನ್ಲೈನ್ನಾಗೆ ಒಂದು ಥಿಯೇಟರ್ ಮಾಡ್ಕೇಸಿ ನಾವು 25 ಮಂದಿದೆ ಕೂತು ಅದು ಮಾಡ್ಬೇಕಂದ್ರೂ ಅವ್ರಿಗೆ ಅದು ಹಿಡಿಸಲಿದ್ದು ಭಾಳ ಚಲೋ ಅದ ಅಂತಂತಂದ್ರು ಮಾಡ್ಕೊಂಡು ಹೋಗಲ್ಲ. ಯಾಕೆ ನನಗೇನಿಲ್ಲ, ಯಾಕಂದ್ರೆ ನಾವು ಎಲ್ಲಿ ಕಾರ್ಪೊರೇಟ್ ಆಫೀಸ್ ನೋಡಿಲ್ಲ, ಅವ್ರು ನೋಡ್ಲಿಕ್ಕಿಲ್ಲ, ನಾನು ನೋಡಿರ್ಬೇಕು. ನನಗೇನದ ಅಂದ್ರೆ ಅದು ಗುರ್ತದ. ಅದೂ ಏನದ ಅಂದ್ರೆ ಆರ್ಗನೈಸ್ಡ್ ಮಾಡ್ಬೇಕು. ಇವತ್ತು IT ಸೆಲ್ದವ್ರು ಏನು ಮಾಡ್ತಾರೆ, ಎಲ್ಲೇ ಕೂತು ನೋಡ್ದಂಗೆ ಇರಬೇಕೆಲ್ಲ. ಏನದ ತಿರುಗಾಡೋದಕ್ಕಿಂತನೂ ಆನ್ಲೈನ್ನಾಗ ಎಲ್ಲರೂ ನಾವು ಇಂಟರ್ವ್ಯೂ ತೊಗೋಬೋದು. ಎನಿ ಸ್ಕೂಲ್ ಬೆಂಗಳೂರಲ್ಲಿ ಇದು ಅಲ್ಲಿ ಎಲ್ಲವೂ ಏನದ CCTV ಕ್ಯಾಮ್ರಾದು ಕುಂದಿರ್ಸಿದೆವು. ನಿಮಗೆ ಹಿಂದಿನ ಹಿಡಿದು ನಾ ಏನದು ಡೆವಲಪ್ಮೆಂಟ್ ಮಾಡೀನಿ, ನಿಮಗೆಲ್ಲರಿಗೂ ಹೇಳ್ಕೊತ ಬಂದೀನಿ. ಈಗಾದರೂ ನಾ ಏನು ಹೇಳಕತ್ತೀನಿ ಅಂತಂದ್ರೆ, ವಿ ಹ್ಯಾವ್ ಪೇಡ್, ಯು ಹ್ಯಾವ್ ಗಾಟ್ ನಿಯರ್ಲಿ ಅಬೌಟ್ 165 crore rupees ಇನ್ ಇದ್ರಾಗ ನಮ್ಮ ಬ್ಯಾಂಕ್ನಾಗ. ಅಂದ್ರೆ ಡ್ಯೂ ಫೀಸ್ನು ಡ್ಯೂ ಅದ, ಬರೋ ಅವನು 63 ಕೋಟಿ ರೂಪಾಯಿ ಅದ. ಏನದ ಅಂತಂದ್ರೆ ನಮ್ಮ ವಿಚಾರನಾಗ ಯಾರೇ ಅಲ್ಲಿ ವಿಂಡಿಕ್ಟಿವ್ ನೇಚರ್ ಇರಬಾರ್ದು. ಎಲ್ಲವೂ ಏನದ ಸೊಸೈಟಿಗೆ ಮಾಡಬೇಕು. ನಮ್ಮದಾಗೆ ನಾವು ಜಗಳ ಆಡ್ಕೇಸಿಂದ ಸೊಸೈಟಿ ಕೆಡಿಸ್ಬಾರ್ದು. ನಂದು ವಿಚಾರ ಏನದ ಅಂತಂದ್ರೆ ಎಲ್ಲರೂ ಫ್ರೆಂಡ್ಲಿಯಾಗಿ ಹೋಗಬೇಕು. ನಮಗೂ ಏನೇ ಬಂತು ಕೇಳಿದ್ರೆ ನಾವು ಹೇಳ್ತೇವೆ, ನಮ್ಮ ಕೌನ್ಸಿಲ್ನೂ ಏನೇ ಇದ್ರೂ ನಾವು ಕೇಳ್ತೇವೆ. ಆದರೆ ಏನದ ಅಂತಂದ್ರೆ ಚಲೋ ನೋಡ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.